ಈ ವಿಷಯನ ಕೇಳಿ ಯಶಣ್ಣ ನೆಟರ್ಸ್ ಎಲ್ಲ ಬಾಯಲ್ಲಿ ಬಾಳೆಹಣ್ಣಿಟ್ಟಂಗಾಗಿರುತ್ತೆ. ಯಾಕಂದ್ರೆ ಟಾಕ್ಸಿಕ್ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ ಡೇಟ್ ಅನೌನ್ಸ್ ಮಾಡಿ ಆಯ್ತು, ಮತ್ತೆ ಟಾಕ್ಸಿಕ್ ಸಿನಿಮಾ ಸಾವಿರಾರು ಕೋಟಿ ಗಳಿಸಿದ್ದು ಆಯ್ತು. ನಾವಿವತ್ತು ರಾಕಿ ಬಾಯ್ ಹೇಟರ್ಸ್ ನ ರೋಸ್ಟ್ ಮಾಡ್ತಾ ಈ ಎರಡು ಟಾಪಿಕ್ ಬಗ್ಗೆ ತಿಳ್ಕೊಳ್ಳೋಣ. ಈ ಸಿನಿಮಾ ರಿಲೀಸ್ ಆಗಲ್ಲ, ಆ ಸಿನಿಮಾಕ್ಕೆ ಭಯ ಪಡ್ತಾ ಇದೆ, ಈ ಸಿನಿಮಾಕ್ಕೆ ಭಯ ಪಡ್ತಾ ಇದೆ ಅನ್ನೋ ಗಾಂಡುಗಳಿಗೆ ಈ ನ್ಯೂಸ್. ಈ ಸಿನಿಮಾ ಆಗಸ್ಟ್ 26ರಂದು ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾ ಪದೇ ಪದೇ ಪೋಸ್ಟ್ಪೋನ್ ಆಗ್ತಾ ಇದ್ದಕ್ಕೆ ಕಾರಣ ನಮ್ಮ ರಾಕಿ ಬಾಯ್ ಅವರು. ಯಾಕಂದ್ರೆ ಈಗ ಆಲ್ರೆಡಿ ನಮ್ಮ ರಾಕಿ ಬಾಯ್ ಅವರು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಾಯ್ತು. ಈಗ ಏನಿದ್ರು ವರ್ಲ್ಡ್ ವೈಡ್ ಸಿನಿಮಾಗೆ ಕಾಂಪಿಟೇಷನ್ ಕೊಡೋಣ ಅಂತ ನಮ್ಮ ರಾಕಿ ಬಾಯ್ ಯೋಚನೆ ಮಾಡ್ತಾ ಇದ್ದಾರೆ. ಈ ಸಿನಿಮಾ ಯಾವ ಕಂಟ್ರೀಸ್ ಅಲ್ಲಿ ರಿಲೀಸ್ ಆಗ್ತಾ ಇದೆ ಅಂತ ಒಂದು ಲಿಸ್ಟ್ ನ ಹೇಳ್ತೀನಿ ಕೇಳಿ. ಅಮೆರಿಕ, ಕೆನಡಾ, UK, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, UAE, ಸೌದಿ ಅರೇಬಿಯಾ, ಕತಾರ್, ಕುವೈತ್, ಸಿಂಗಾಪುರ್. ಅವನ ಅಕ್ಕನಿಷ್ಟು ಸಾಕು ಅಂತೀನಿ ರಾಕಿ ಬಾಯ್ ಹೇಟರ್ಸ್ ಗೆ ತಿಕ್ಕ ಹೊರ್ಕೊಂಡು ಬರ್ನಲ್ ಹಚ್ಕೊಳೋದಕ್ಕೆ. ಮತ್ತೆ ನಮ್ಮ ಇಂಡಿಯಾದಲ್ಲಿ ತಗೊಂಡ್ರೆ ಈ ಸಿನಿಮಾ ನಮ್ಮ ಇಂಡಿಯಾ ಫುಲ್ ಅಂದ್ರೆ 28 ರಾಜ್ಯಗಳಲ್ಲೂ ರಿಲೀಸ್ ಆಗುತ್ತೆ. ಈಗ ಈ ಸಿನಿಮಾಕ್ಕೆ ಎಷ್ಟೆಷ್ಟು ಅಡ್ವಾನ್ಸ್ ನ ಕೊಟ್ಟಿದ್ದಾರೆ ಅಂತ ನೋಡೋಣ. ಬೇರೆ ಕಂಟ್ರೀಸ್ ಅಲ್ಲಿ ಈ ಸಿನಿಮಾ ರಿಲೀಸ್ ಆಗಕ್ಕೆ ರ್ಯಾಂಡಮ್ ಆಗಿ 50 ಕೋಟಿ ಹಿಡ್ಕೊಂಡ್ರೆ, ಈ ಸಿನಿಮಾ ಏನಿಲ್ಲ ಅಂದ್ರೆ 10ರಿಂದ 15 ಕಂಟ್ರೀಸ್ ಅಲ್ಲಿ ರಿಲೀಸ್ ಆಗ್ತಾ ಇದೆ. ಎಲ್ಲ ಕಂಟ್ರೀಸ್ ಅಲ್ಲಿ ರಿಲೀಸ್ ಆಗಕ್ಕೆ ಅಡ್ವಾನ್ಸ್ ಅಮೌಂಟ್ ಟೋಟಲ್ ಆಗಿ 1000ರಿಂದ 1500 ಕೋಟಿ ಚಾರ್ಜ್ ಮಾಡುತ್ತೆ. ನಮ್ಮ ದೇಶದಲ್ಲಿ ಬೇರೆ ಬೇರೆ OTT ಪ್ಲಾಟ್ಫಾರ್ಮ್ ಗಳು, ಜಿಯೋ ಹಾಟ್ಸ್ಟಾರ್ ನಂತ ಆಪ್ ಗಳು ಹೇಗೆ ಇವೆ, ಅದೇ ತರ ಬೇರೆ ಕಂಟ್ರಿಯಲ್ಲಿ ಅದರದೇ ಆದ OTT ಪ್ಲಾಟ್ಫಾರ್ಮ್ ಗಳಿವೆ. ಅದರಲ್ಲಿ ಕೆಲವೊಂದು ಕಂಟ್ರಿಯ OTT ಪ್ಲಾಟ್ಫಾರ್ಮ್ ಗಳು ಈ ಸಿನಿಮಾನ ಖರೀದಿ ಮಾಡಕ್ಕೆ ಮುಂದಾಗಿವೆ. ಎಲ್ಲ ಕಂಟ್ರಿಯ OTT ಆಪ್ ಗಳು ಖರೀದಿ ಮಾಡಿಲ್ಲ ಅಂದ್ರೂ 3 OTT ಆಪ್ ಗಳು ಖರೀದಿ ಮಾಡಿದ್ರೆ 300 ಕೋಟಿ ಸಿಗಬಹುದು. ಇವರು ಬೇರೆ ಕಂಟ್ರೀಸ್ ಗೋಸ್ಕರ ಬ್ರ್ಯಾಂಡ್ ಪ್ರಮೋಷನ್ ಮಾಡಿದ್ದಾರೆ ಅಂತ ರೂಮರ್ಸ್ ಇದೆ. ಈಗ ಇವರಿಗೆ ಟೋಟಲ್ ಆಗಿ ಬೇರೆ ಕಂಟ್ರೀಸ್ ಇಂದ ಬರೋ ಅಡ್ವಾನ್ಸ್ ಅಮೌಂಟ್ 1800 ಕೋಟಿ. ಈಗ ನಮ್ಮ ಇಂಡಿಯಾದಲ್ಲಿ ನೋಡೋದಾದ್ರೆ ಈ ಸಿನಿಮಾಕ್ಕೆ ಎಲ್ಲ ರಾಜ್ಯದಲ್ಲಿ 30ರಿಂದ 50 ಕೋಟಿ ರ್ಯಾಂಡಮ್ ಆಗಿ ಅಡ್ವಾನ್ಸ್ ಅಮೌಂಟ್ ಸಿಗುತ್ತೆ. ಆದ್ರೆ ತೆಲುಗು, ತಮಿಳು, ಕನ್ನಡ, ಮಲಯಾಳಂ, ಹಿಂದಿ ಈ ಕೆಲವು ಇಂಡಸ್ಟ್ರಿಗಳಲ್ಲಿ ಮಾತ್ರ 150ರಿಂದ 200 ಕೋಟಿಗಿಂತ ಹೆಚ್ಚು ಕೋಟಿಗೆ ರಿಲೀಸ್ ಆಗಬಹುದು. ಈಗ ನಮ್ಮ ಇಂಡಿಯಾದಲ್ಲಿ ಅಡ್ವಾನ್ಸ್ ಟೋಟಲ್ ಅಮೌಂಟ್ ನೋಡೋದಾದ್ರೆ 1500 ಕೋಟಿಯಿಂದ 1700 ಕೋಟಿ ಆಗಬಹುದು. ಮತ್ತೆ ಇಂಡಿಯಾದ OTT ಆಪ್ ಗಳು ಈ ಸಿನಿಮಾನ ಖರೀದಿ ಮಾಡೋಕೆ ಮುಗಿ ಬಿದ್ದಿದ್ದಾವೆ. ಈ ಸಿನಿಮಾನ ಒಂದು OTT ಆಪ್ ಖರೀದಿ ಮಾಡುತ್ತೆ. ಮತ್ತೆ ಈ ಸಿನಿಮಾನ ಎಲ್ಲಾ ಭಾಷೆಯಲ್ಲೂ ಡಬ್ ಮಾಡಿ ಟಿವಿಯಲ್ಲಿ ಟೆಲಿಕಾಸ್ಟ್ ಮಾಡೋಕೆ ಮತ್ತು OTT ಗೆ ಸೇರಿಸಿ ಹೇಳಿದ್ರೆ 500ರಿಂದ 600 ಕೋಟಿ ಆಗಬಹುದು ಔಟ್ ಆಫ್ ಕಂಟ್ರಿ. ಮತ್ತೆ ಇಂಡಿಯಾದಲ್ಲಿ ನೋಡೋದಾದ್ರೆ ಈ ಸಿನಿಮಾಕ್ಕೆ ಸಿಕ್ಕಿರೋ ಅಮೌಂಟ್ 4800 ಕೋಟಿ. ಜಸ್ಟ್ ಇದು ಅಡ್ವಾನ್ಸ್. ಸಿನಿಮಾ ತಜ್ಞರ ಪ್ರಕಾರ ಇಂಡಿಯಾದಲ್ಲಿ ಈ ಸಿನಿಮಾ 100 ದಿನ ಓಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಆತರ ಏನಾದ್ರು ಆದ್ರೆ ಈ ಸಿನಿಮಾ ರೆಕಾರ್ಡ್ ಕ್ರಿಯೇಟ್ ಮಾಡೋದಂತ 100%. ಈ ಸಿನಿಮಾ ಇಷ್ಟೆಲ್ಲ ಅಡ್ವಾನ್ಸ್ ಅಮೌಂಟ್ ಕಲೆಕ್ಟ್ ಮಾಡಿದೆ ಇಲ್ವಾ, ಮತ್ತೆ ಈ ಸಿನಿಮಾ 106 ದಿನ ಓಡುತ್ತೆ ಇಲ್ವಾ ಅಂತ ನಿಮಗೆ ಏನಾದ್ರು ಡೌಟ್ ಇದ್ರೆ, ಇದು ನಿಜನ ಸುಳ್ಳ ಅಂತ ನೀವೇನಾದ್ರು ತಿಳ್ಕೊಬೇಕಾದ್ರೆ ಯೂಟ್ಯೂಬ್ ಗೆ ಹೋಗಿ ಈ ಟೀಸರ್ ಎಷ್ಟು ಓಡಿದೆ ಅಂತ ನೋಡಿ. ಬೇರೆ ಬೇರೆ ಯೂಟ್ಯೂಬರ್ಸ್ ಈ ಸಿನಿಮಾದ ಮೇಲೆ ರಿವ್ಯೂ ಮಾಡಿದ್ರೆ ಆ ವಿಡಿಯೋ ಕೆ ಗಟ್ಲೆ ಮತ್ತೆ ಮಿಲಿಯನ್ ಗಟ್ಲೆ ಓಡಿರ್ತವೆ ನೋಡಿ. ಸಾರಿ, ಇನ್ನೊಂದು ಪಾಯಿಂಟ್ ಹೇಳೋದ್ನ ಮರ್ತೆ. ಈ ಸಿನಿಮಾ BGMI ಅಲ್ಲಿ ಕೊಲ್ಯಾಬ್ ಆಗಿದೆ. ಫಾರ್ ದ ಫಸ್ಟ್ ಟೈಮ್ ಒಬ್ಬ ಕನ್ನಡ ಇಂಡಸ್ಟ್ರಿ ಹೀರೋ BGMI ಅಲ್ಲಿ ಕೊಲ್ಯಾಬ್ ಆಗಿದ್ದಾರೆ. ಇದೇನು ಚಿಕ್ಕ ಮಾತಲ್ಲ. ಈ ಕೊಲ್ಯಾಬ್ ಗೆ ಇವ್ರಿಗೆ ಸಿಕ್ಕಿರೋ ಅಮೌಂಟ್ 20ರಿಂದ 30 ಕೋಟಿ. ಇದು ಪರ್ಸನಲ್ ಆಗಿರುತ್ತೆ. ಪರ್ಸನಲ್ ಆಗಿದ್ರು ಇದು ಮೂವಿ ಪ್ರಮೋಷನ್. ನಮ್ಮ ಇಂಡಿಯಾದಲ್ಲಿ ಏನಿಲ್ಲ ಅಂದ್ರೆ 20ರಿಂದ 30 ಕೋಟಿ ಜನ PUBG ಆಡ್ತಾರೆ. ಅದರಲ್ಲಿ ಅರ್ಧ ಜನಕ್ಕೆ ಗೊತ್ತಾದ್ರೆ ಸಾಕು ಇದು ಟಾಕ್ಸಿಕ್ ಸಿನಿಮಾದ್ದು ಅಂತ. ಮತ್ತೆ ನಮ್ಮ ಕರ್ನಾಟಕದಲ್ಲಿ 75 ಲಕ್ಷಕ್ಕಿಂತ ಜಾಸ್ತಿ ಜನ PUBG ಆಡ್ತಾರೆ. ಈ ಎಲ್ಲಾ ಪ್ಲೇಯರ್ಸ್ ಈ ನ್ಯೂಸ್ ಗೊತ್ತೇ ಇರುತ್ತೆ. ಈಗ ನೀವೇ ಹೇಳಿ ಗುರು, ಈ ಸಿನಿಮಾ ಯಾಕೆ ಸಾವಿರಾರು ಕೋಟಿ ಕಲೆಕ್ಷನ್ ಮಾಡೋದಿಲ್ಲ ಮತ್ತು ನಾನು ಹೇಳಿದ ನ್ಯೂಸ್ ಸುಳ್ಳು ಅಂತ. ಇದಾಗಿತ್ತು ಯಶಣ್ಣ ನೆಟರ್ಸ್ ಗೆ ಬದನೆಗೂಟ ಇಡಂತ ನ್ಯೂಸ್. ಈ ಡೀಪ್ ರಿಸರ್ಚ್ ಗಾದ್ರೂ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ಆದ್ರೂ ಮಾಡ್ರಿ. ಆಗಸ್ಟ್ 26ರಂದು ವರ್ಲ್ಡ್ ವೈಡ್ ಜಾತ್ರೆ ಆಗುತ್ತೆ. ಆ ಜಾತ್ರೆಗೆ ನೀವು ಭಾಗಿಯಾಗಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಬಾಯ್. ಈ ವಿಡಿಯೋನ ನಿಮ್ಮ ಯಶ್ ಫ್ಯಾನ್ಸ್ ಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.